ಲೇ ಸೀತಾಪತಿ, ಕಣ್ಬಿಟ್ಟು ಮಂಗಳಾರತಿ ತಗೊಳ್ಳೋ, ಪಾಪ ಅರ್ಚಕರು ಕಾಯ್ತಾ ಇದ್ದಾರೆ. ದೇವ್ರ ಕಣ್ ಬಿಟ್ಬಿಟ್ಟು ನನ್ ಬಗ್ಗೆ ಎಲ್ರು ಅಪಾರ್ಥ ಮಾಡ್ಕೊಳ್ಳೋದನ್ನ ಹೋಗಲಾಡ್ಸಿದ್ರೆ ಆಮೇಲೆ ನಾನು ಮಂಗಳಾರತಿ ತಗೊಳ್ತೀನಿ. ಅಪ್ಪ ಆಂಜನೇಯ, ಗಣೇಶ ಕಲಿಯುಗದಲ್ಲಿ ಹಾಲ್ ಕುಡಿದು ತನ್ನ ಮಹಿಮೆ ತೋರಿಸಿದಾನೆ. ಅವ್ನ್ ಕಣ್ ಬಿಡ್ಬೇಕು ಅಂದ್ರೆ ನೀನ್ ಕಣ್ ಮುಚ್ಕೋಬೇಕು. ಸುಮ್ನೆ ಮಂಗಳಾರತಿ ತಗೊಂಡು ನಡಿ. ಅಯ್ಯೋ, ನೀವ್ ಹೋಗಿ ಅರ್ಚಕ್ರೆ ನಡಿಯೋ. ಅಯ್ಯೋ, ನಾನ್ ಮಂಗಳಾರತಿ ತಗೊಳ್ತಿದ್ದಕ್ಕೆ ದೇವ್ರು ನನ್ ಬಗ್ಗೆ ಅಪಾರ್ಥ ಮಾಡ್ಕೊಳ್ಳಿಲ್ಲ ತಾನೆ? ನಡಿಯಲ್ಲ. ನಡಿಯಪ್ಪ ಮೊದ್ಲು. ಬಿಡ್ರೋ. ಅಡ್ಬಿದ್ದೆ ದೇವ್ರು. ಎಲ್ಲ ಬಂದಿರೇನೆಯಾ? ಬಂದವ್ರ ದೇವ್ರು. ತಗೋ. ಏನ್ ಸರ್ ಕರೆದ್ರಂತೆ? ಏನ್ರಯ್ಯ ಇದು? ಪೇಪರ್ ವೆಯ್ಟು ಸರ್. ಇದನ್ನೆಲ್ಲ ಯಾಕೆ ಹೇಳಿದ್ದು? ಅದ್ರಯ್ಯ, ಇದನ್ನೇನ್ ಧರ್ಮ ಛತ್ರ ಅಂತ ತಿಳ್ಕೊಂಡಿದ್ರು ಅಥವಾ ಆಫೀಸ್ ಅಂತ ತಿಳ್ಕೊಂಡಿದ್ರು? ನಾನ್ ಬಂದು ನೋಡಿದಾಗ ಒಬ್ಬೊಬ್ರು ಮೋಸ ಮಾಡ್ಕೊಂಡಿದ್ರಲ್ಲ. ಇವ್ರು ನೋಡಿದ್ರೆ ಸೆಕ್ಸ್ ಮ್ಯಾಗಝಿನ್ ಓದ್ತಿದ್ದಾರೆ, ಅವ್ರು ನೋಡಿದ್ರೆ ಕಣ್ಣು ಕಣ್ಣು ಕಲಿತಾಗ ಅಂತ ಲವ್ ಮಾಡ್ತಾ ಇದಾರೆ. ಏನ್ರಯ್ಯ ತಗೊಂಡ್ಬಿಟ್ಟಿದ್ದೀರಿ? ಅಲ್ಲ, ಇದೇನಾಯ್ತು ಅಂದ್ರೆ ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ಮಿಸ್ಟರ್ ಜನಾರ್ದನ್, ಆ ರಾಘವೇಂದ್ರ ಕ್ರಿಯೇಷನ್ಸ್ ಅಕೌಂಟ್ ನ ಸ್ಟಡಿ ಮಾಡಿದ್ರೇನ್ರಿ? ಅದು 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 ನಾನ್ಸೆನ್ಸ್. ಏನ್ರಿ ಇದು? ನಾನ್ ನಿಮ್ಮನ್ನ ಕೇಳ್ತಾ ಇದ್ರೆ ನೀವು ಅದು ಇದು ಅಂತ ಬಾಗಿಲ ಕಡೆ ನೋಡ್ಕೊಂಡು ತರಬರ್ತಾ ಇದ್ದೀರಾ. ನಿಮ್ ಪ್ರಶ್ನೆ ಉತ್ತರ ಆ ಕಡೆಯಿಂದನೇ ಬರ್ಬೇಕು ಸರ್, ಅದಕ್ಕೆ ನೋಡ್ತಾ ಇದ್ದೀನಿ. ರಾಘವೇಂದ್ರ ಕ್ರಿಯೇಷನ್ ಸ್ಟೇಟ್ಮೆಂಟ್ ಎಲ್ಲಿದೆ? 2ನೇ ಬೀರುನಲ್ಲಿ 2ನೇ ಸೆಲ್ಫ್ ಅಲ್ಲಿ 4ನೇ ಫೈಲು ತಗೊಂಡ್ಬಂದ್ಬಿಡ್ತೀನಿ ಸರ್. ಸುಂದರಂ ಲೋನ್ ಅಕೌಂಟ್ ಫೈಲು. ಸುಂದರಂ ಲೋನ್ ಅಕೌಂಟ್ ಫೈಲು. ಸುಂದರಂ ಲೋನ್ ಅಕೌಂಟ್ ಫೈಲು. ಸುಂದರಂ ಲೋನ್ ಅಕೌಂಟ್ ಫೈಲು ಫಸ್ಟ್ ಟೇಬಲ್ ಮೇಲೆ ಇದೆ. ನಿಮ್ ಟೇಬಲ್ ಮೇಲೆ ಇದೆಯಲ್ಲ ಸರ್? ಎಸ್ ಯು ಆರ್ ರೈಟ್ ಸರ್. ಓಕೆ, ಥ್ಯಾಂಕ್ ಯು. ರಾಜೇಶ್ ಗ್ಲೋಬಲ್ ಫೈಲ್. ರಾಜೇಶ್ ಗ್ಲೋಬಲ್ ಫೈಲು ಸರ್. ರೆಕಾರ್ಡ್ಸ್ ರೂಮ್ ಅಲ್ಲಿ 3ನೇ ರ್ಯಾಕ್ ಅಲ್ಲಿ 5ನೇ ಫೈಲ್ ಸರ್. ಬಾ ಕೃಷ್ಣ, ಬಂದ್ಯಾ? ಬಾ. ಅಲ್ಲ ಕೃಷ್ಣ, ನಾನು ಇವರಿಗೆಲ್ಲ ಯಾಕೆ ಸಂಬಳ ಕೊಡ್ತಾ ಇದ್ದೀನಿ ಹೇಳು? ಇವರೆಲ್ಲ ಸಿನ್ಸಿಯರ್ ಆಗಿ ನಿಷ್ಠೆಯಿಂದ ಚೆನ್ನಾಗಿ ಕೆಲಸ ಮಾಡ್ಲಿ ಅಂತ. ಸರಿ ತಾನೆ? 100% ಕರೆಕ್ಟ್ ಸರ್. ವಿಷಯ ಹೀಗಿರೋವಾಗ ನಾನು ಏನೇ ಪ್ರಶ್ನೆ ಕೇಳಿದ್ರು ನೇರವಾಗಿ ನನಗೆ ಉತ್ತರ ಕೊಡದೆ ಬಾಗಿಲ ಕಡೆ ತಿಳ್ಕೊಂಡು ನಿನ್ನಿಂದ ಉತ್ತರ ಹೇಳಿಸ್ತಾರಲ್ಲ, ಏನಿದ್ರ ಅರ್ಥ? ಇದರಲ್ಲಿ ಇವ್ರ ತಪ್ಪೇನೂ ಇಲ್ಲ ಸರ್. ನೋಡಿ ಸರ್, ಎಲ್ರು ಹೇಗೆ ನಗನಗ್ತಾ ಇದ್ದಾರೆ. ಇವ್ರು ಯಾವಾಗ್ಲೂ ಹೀಗೆ ಇರ್ಬೇಕು ಅನ್ನೋದೇ ನನ್ನ ಆಸೆ ಸರ್. ಇವ್ರು ನಗನಗ್ತಾ ಇದ್ರೆ ನಮ್ಮ ಆಫೀಸ್ ಕಳಕಳೆಯಾಗಿರುತ್ತೆ. ನಮ್ಮ ಆಫೀಸ್ ಕಳಕಳೆಯಾಗಿದ್ರೆ ಎಲ್ಲರೂ ಸಂಸಾರ ಚೆನ್ನಾಗಿರುತ್ತೆ. ಎಲ್ಲರೂ ಸಂಸಾರ ಚೆನ್ನಾಗಿದ್ರೆ ನಮ್ಮ ಊರ್ ಚೆನ್ನಾಗಿರುತ್ತೆ. ಊರ್ ಚೆನ್ನಾಗಿದ್ರೆ ನಮ್ ನಾಡು ಚೆನ್ನಾಗಿರುತ್ತೆ. ನಾಡು ಚೆನ್ನಾಗಿದ್ರೆ ಇಡೀ ನಮ್ಮ ದೇಶನೇ ಚೆನ್ನಾಗಿರುತ್ತೆ ಸರ್. ಆ ಉದ್ದೇಶದಿಂದ ನಾನು ಸರ್, ನೀವೇ ಎಷ್ಟು ಸಲ ಹೇಳ್ತಾ ಇದ್ರಲ್ಲ, ಆಫೀಸ್ ಅನ್ನೋದು ಒಂದು ಕುಟುಂಬ ಇದ್ದ ಹಾಗೆ. ಸ್ಟಾಫ್ ಎಲ್ರು ಅಣ್ಣ ತಮ್ಮದ್ರು ಅತ್ತಂಗಿರ್ತಾರೆ ಹೊಂದ್ಕೊಂಡು ಹೋಗ್ಬೇಕು ಅಂತ. ಅದಕ್ಕೆ ನಾನು ಒತ್ತಾಸೆ ಕೊಡ್ತಾ ಇದ್ದೀನಿ ಅಷ್ಟೇ. ಏನ್ರಿ ಕೃಷ್ಣ ಏನು ಹರಕತೆ ಮಾಡ್ತಾ ಇದ್ದಾನೇನ್ರಿ? ಓಹೋ ಅಂತ ಹೇಳ್ತಾ ಇದ್ದೀರಲ್ಲ, ಅಷ್ಟಾಗೋದಿಲ್ಲ. ಅಲ್ಲ ಕೃಷ್ಣ, ಇವ್ರ ಕೆಲಸ ಎಲ್ಲ ನೀನ್ ಮಾಡ್ಕೊಡ್ತಾ ಇದೀಯಾ, ಓಕೆ. ಆದ್ರೆ ನಿನ್ ಸಂಬಳನೆಲ್ಲ ಇವ್ರಿಗೋಸ್ಕರ ಖರ್ಚು ಮಾಡ್ತಾ ಇದೆಯಲ್ಲ, ಇಟ್ ಈಸ್ ವೆರಿ ಬ್ಯಾಡ್. ನೋ ಸರ್, ದ ಕಾಸ್ ಇಸ್ ರಿಯಲಿ ವೆರಿ ಗುಡ್. ಹೌ ಹೌ ಕಮ್ ಅಂಡ್ ಟೆಲ್ ಮೀ. ಸರ್, ನಿಮಗ್ ಚೆನ್ನಾಗಿ ಗೊತ್ತಿದೆ, ನಾನೊಬ್ಬ ಅನಾಥ. ದಿಕ್ಕು ದೆಸೆ ಯಾರೂ ಇಲ್ಲ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕಂಗಿರು, ಈ ಸಂಬಂಧಗಳನ್ನ ಬರೀ ನಾನು ಸಿನಿಮಾದಲ್ಲಿ ನೋಡಿದ್ದೀನಿ, ಪುಸ್ತಕದಲ್ಲಿ ಓದಿದ್ದೀನಿ ಸರ್, ಅಷ್ಟೇ. ಈ ಸಂಬಂಧಗಳ ಸಿಹಿ ಓಣ ಏನು ಅನ್ನೋದನ್ನ ಇವ್ರುಗಳ ಮುಖಾಂತರ ನಾನು ಅದನ್ನ ಸವಿತಾ ಇದ್ದೀನಿ. ಈಗ ಹೇಳಿ ಸರ್, ಈಗಿರುವಾಗ ನಾನು ಯಾರಿಗೋಸ್ಕರ ದುಡ್ಡು ಕುಡಿಕ್ಬೇಕು? ಇವರೆಲ್ಲರೂ ನಾನು ಒಡ ಹುಟ್ಟಿದವರು ಅಂತ ತಿಳ್ಕೊಂಡು ನನ್ನ ಕೈಲ ಸಹಾಯ ಮಾಡ್ತಾ ಇದ್ದೀನಿ ಸರ್, ಅಷ್ಟೇ. ಅಪಾರ್ಥ ಮಾಡ್ಕೋಬೇಡಿ ಸರ್. ಈಗ ಹೇಳಿ, ನಾವ್ ಮಾಡಿದ ತಪ್ಪ? ತಪ್ಪಲ್ಲಪ್ಪ, ತಪ್ಪಲ್ಲ. ತಪ್ಪಲ್ವಂತ? ತಪ್ಪೆಲ್ಲ ನಂದು ಕಣ್ರಯ್ಯ, ನಂದು. ಹೋಗಿ ನಿಮ್ ಕೆಲಸ ನೋಡ್ಕೊ ಹೋಗಿ. ಬರ್ತೀನಿ ಸರ್. ಹೋಗಿ. ಏನ್ ಸ್ಟಾಫ್, ನಾನ್ ಮಾಡಿದ್ದು ತಪ್ಪ. ಎಲ್ಲೇ ಕೂಲಿಂಗ್ ಗ್ಲಾಸ್ ಇಟ್ಟಿದ್ದಲ್ಲ ಕಾಣ್ತಿಲ್ಲ. ಇಟ್ಟಿದ್ದು ಒಂದ್ ಕಡೆ ಇರಲ್ಲಪ್ಪ.
ಹ್ಯಾಂಗರ್ ಹಾಕಿ ಶರ್ಟೇ ಕಾಣ್ತಾ ಇಲ್ವಲ್ಲೇ? ಅಯ್ಯೋ, ಇಲ್ಲಿಟ್ಟಿದ್ ಗಡಿಯಾರನೇ ಕಾಣ್ತಾ ಇಲ್ವಲ್ಲ? ಅಯ್ಯಯ್ಯೋ, ಈಗ ತಾನೇ ಚಪ್ಪಲಿ ಬಿಟ್ಟಿದ್ನಲ್ಲ, ಎಲ್ಲೋಯ್ತು? ನೀನೇನೋ ನನ್ ತಮ್ಮಂಗ್ ಹೊಡೆದಿದ್ದು, ಮನೆ ಬಾಡ್ಗೆ ಕೊಡಕ್ ಯೋಗ್ಯ ಇಲ್ಲ. ಏಯ್, ಎಲ್ಲಾರು ಇವತ್ತು ಮನೆ ಖಾಲಿ ಮಾಡ್ಬೇಕು. ಏನು ಏನು ಇದೆಲ್ಲ? ಎಲ್ಲಾರ ಮನೆ ಕರೀತಿದ್ದ, ಅದಕ್ಕೆ ತಾವು ಕರೀತೆ. ಯಾರೋ ನೀನು? ಕೃಷ್ಣ, ಅವನು ನನ್ ತಮ್ಮ. ಮತ್ತೆ ಇಷ್ಟ ದಿನ ಕಾಣ್ಲಿಲ್ಲ? ಅವನು ಹಳ್ಳಿಲಿದ್ದ, ನಿನ್ನೆ ರಾತ್ರಿ ಬಂದ. ಸರಿಯಾಗಿದ್ರ ಅಕ್ಕ ತಮ್ಮ? ಏನಿಲ್ಲ, ಇವತ್ತೇ ಕೊನೆ. ಇನ್ನೊಂದ್ಸಲ ಈ ತರ ಕೆಲಸ ಕೈ ಹಾಕಿದ್ರೆ ಕತ್ತರಿಸಿ ಹಾಕ್ಬಿಡ್ತೀನಿ. ಅಕ್ಕ, ಕೈ ಕತ್ತರಿಸ್ಲಿ ಬಿಡು. ಕೈ ತಾನೆ. ಹೋಗಪ್ಪ ನೀನು, ಹೋಗು. ಏನು ಕೃಷ್ಣ, ಯಾವಾಗ ಇಟ್ಕೊಡೋಣ? ಏನ? ಕಚೇರಿ. ಅದು ಇವತ್ತು ದಿನ ಚೆನ್ನಾಗಿಲ್ಲ, ಮಾಡಿ ಅಮಾವಾಸ್ಯೆ ಬರುತ್ತಲ್ಲ, ಅವತ್ತು ಇಟ್ಕೊಳ್ಳೋಣ. ನನ್ಗೆ ಆಫೀಸ್ ಗೊತ್ತಾಯ್ತು. ಕೃಷ್ಣ, ಕೃಷ್ಣ, ನೀ ಬೇಗನೆ ಬಾರೋ. ಆಫೀಸ್ ಇದಾಗ್ಲಿ ನಾನು ಕಾಯ್ತಾ ಇದ್ದೀನಿ. ಯಾರೋ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟೊತ್ತಾದ್ರೂ ಬರಲಿಲ್ಲ. ಹಾಯಾಗಿದೆ ಅಂತ ಕವಿತೆ ಬರೀತಾ ಇದಾರೋ ಏನೋ. ಸುಂದ್ರಿ, ನೀನಾ? ಇಷ್ಟೊತ್ತ ತನಕ ಒಳಗಡೆ ಏನ್ ಮಾಡ್ತಿದ್ದೆ? ಪಾಂಡುರಂಗ ಭಜನ್ చేస్తా ఉంటుని. ನನ್ನೂ ಕರೆದಿದ್ರೆ ನಾನು ಒಳಗ್ ಬಂದು ತಾಳ ಹಾಕ್ತಿದ್ನೋ. చేస్తావులే. నిన్న ఎవడో బాగా తినేసి గలీసేసి పెట్టున్నాడు. అదంతా కడిగేక లోపల నా చెయ్యి ఒళ్ళు పడిపోయింది. అయ్యో, ఏం అట్టాగే పోతావే? పెనాయిలేసి బాగా కడిగిండాను, ఏమన్నా కొట్టు. కొట్టు ಹೊಡೆದ್ರೆ ಬಿಡ್ಬೇಕಲ್ಲ. ఏమిది ₹1 ఏమొస్తుంది పిస్తా? ₹5 కొట్టు. ನನ್ನ ಹತ್ರ ಇರೋದೇ ಅಷ್ಟು. ನನ್ನ ಹತ್ರ ಒಳಗೆ ತಗೊಬಿಡು. ಅಯ್ಯೋ, ₹1 ఏమొస్తుంది బక్క. ಬಸ್ತಿವಾ? ಭೋಜನ ತೆಸ್ತಿವಾ? ತರ್ದೆ ಇನ್ನೇನ್ ತಾನೇ ಮಾಡಕ್ಕಾಗುತ್ತೆ? ಒತ್ತಕ್ ಸರಿಯಾಗಿರೋ ಹೊಟ್ಟೆಗೆ ಹಾಕಿಲ್ಲ ಅಂತಂದ್ರೆ ಇವ್ರು ನನ್ನ ಸುಮ್ನೆ ಬಿಟ್ಬಿಡ್ತಾರ? ಅದ್ ಸರಿ, ನಿನ್ ಕೆಲ್ಸ ಎಲ್ಲ ಆಯ್ತಾ ಸುಂದ್ರಿ? నా పని అయింది గాని తీసుకెళ్ళు, బాగా తిన్ని కడిగకి నేను గట్టిగా ఉన్నాను. ಇಷ್ಟೊತ್ತಾದ್ರೂ ಲಕ್ಕಮ್ಮ ಯಾಕೆ ಬರ್ಲಿಲ್ಲ? ಅಯ್ಯೋ, ಹೊಟ್ಟೆ ಬೇರೆ ಹಸುತ್ತಾ ಇದೆ. ಅಯ್ಯೋ, ಬಂದ್ಬಿಟ್ಯಾ? ಇಳ್ಸಯ್ಯ. ಇಳಿಸ್ತೀನಿ, ಆದ್ರೆ ನೀನ್ ಅಪಾರ್ಥ ಮಾಡ್ಕೊಂಡ್ರೆ? ಅಯ್ಯೋ, ಇಳ್ಸಯ್ಯ ಬೇಗ. ಲಕ್ಕಮ್ಮ, ಈ ಕಡೆ ಒಂದ್ಸರಿ ಲುಕ್ಕಮ್ಮ. ಏನಯ್ಯ ಸೀತಾಪತಿ, ಇವತ್ ನಿನ್ ಲುಕ್ ಒಂಥರ ಇದೆಯಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ಅಯ್ಯೋ, ಹೆಂಗೈತ್ ನಿನ್ ಮೈಗೆ? ಅಯ್ಯಯ್ಯೋ, ಅಪಾರ್ಥ ಮಾಡ್ಕೋಬೇಡ ಲಕ್ಕಮ್ಮ. ಹಿಂದೆ ಒಂದ್ಸರಿ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಪ್ರಸಾದ್ ಅವ್ರ ಹೆಂಡತಿನ ತಗ್ಬಿಟ್ಟಿದೆ. ಅದಕ್ಕೆ ಅವ್ರು ಅಪಾರ್ಥ ಮಾಡ್ಕೊಂಡ್ಬಿಟ್ರು. ಅದಕ್ಕೆ ನೀಗ ಏನಯ್ಯ ಸೀತಾಪತಿ, ಇವತ್ ಯಾರನ್ನ ತಪ್ಕೋಬೇಕು ಅಂತಿದ್ಯಾ? ಅಯ್ಯೋ, ನೀವು ಅಪಾರ್ಥ ಮಾಡ್ಕೊಂಡ್ಬಿಟ್ರ? ಅಪಾರ್ಥ ಅಲ್ಲ ಕಣಯ್ಯ, ನಿಜವಾದ ಅರ್ಥನೇ. ನೀನು ಲಕ್ಕಮ್ಮನ್ನ ತಬ್ಗೋಬೇಕು ಅಂತ ಕನ್ಸ್ ಕಾಣ್ತಾ ಇರು. ಒಂದಲ್ಲ ಒಂದಿನ ಅಯ್ಯೋ, ನೀವು ತಪ್ಕೊಂಡ್ಬಿಡ್ತೀರಾ? ಒಳ್ಳೆ ಆಂಜನೇಯ ಕಣಯ್ಯ. ನೀವೇನೇ ಹೇಳಿ, ಕೃಷ್ಣಂದು ನಂದೆ ಮಜಾ. ಅದ್ ಹೇಗೆ ಹೇಳ್ತೀಯ? ಮತ್ತೆ ನೀವೆಲ್ಲ ನಿಮ್ ಮನೆಯಿಂದ ಬಂದು ಊಟ ಮಾತ್ರ ಮಾಡ್ತೀರಾ, ಆದ್ರೆ ನಾನೇ ಕೃಷ್ಣ ಎಲ್ರ ಮನೆ ಊಟದ ರುಚಿನ ನೋಡ್ತೀವಿ, ಗೊತ್ತಾ? ಜೀವನದಲ್ಲಿ ಯಾವ ಋಣ ಬೇಕಾದ್ರೂ ತೀರಿಸ್ಬೋದು, ಆದ್ರೆ ಅನ್ನದ ಋಣ ಮಾತ್ರ ಜನ್ಮಕ್ಕೂ ತೀರ್ಸೋದಕ್ಕೆ ಸಾಧ್ಯ ಇಲ್ಲ.
ಐ ಆಮ್ ಗ್ರೇಟ್ಫುಲ್ ಟು ಯು ಮೈ ಡಿಯರ್ ಫ್ರೆಂಡ್ಸ್. ಈ ಸೀರೆ ಪ್ಯಾಕ್ ಮಾಡ್ಕೊಡಿ. ಇದು ನನ್ನ ಹೆಂಡತಿಗೆ. ಆಯ್ತು ಸರ್. ಪ್ರಭು, ಏನ್ ಸರ್? ಈ ಸೀರೆ ಪ್ಯಾಕ್ ಮಾಡ್ಕೊಡಪ್ಪ. ಆಯ್ತು ಸರ್. ಈ ಸೀರೆ ಪ್ಯಾಕ್ ಮಾಡ್ಲಿಲ್ವಾ? ಮಾಡ್ತಾ ಇದ್ದಾರೆ. ಮತ್ತೆ ಇದು? ಅದು ನೀವು ತಗೊಂಡ್ರಲ್ಲ ಅಂತದ್ದೇ ಇನ್ನೊಂದು ಸೀರೆ. ಅಯ್ಯೋ, ಏನೇ ಸರ್? ಏನಿಲ್ಲ, ನನ್ನ ಹತ್ರ ದುಡ್ಡಿದ್ರೆ ಆ ಸೀರೆನೂ ತಗೊಂಡ್ಬಿಡ್ತಿದ್ದೆ. ಯಾಕೆ ನಿಮಗೆ ಇದೇ ತರದ್ದು ಇನ್ನೊಂದು ಸೀರೆ ಬೇಕೇನೋ? ನಂಗೊಂದು ಸಹಾಯ ಮಾಡ್ತೀರಾ? ಹೇಳಿ ಸರ್. ಈ ಫೋಟೋದಲ್ಲಿದ್ದಾರಲ್ಲ, ಇವ್ರು ಬಂದ್ರೆ ಇವ್ರಿಗೆ ಮಾತ್ರ ಈ ಸೀರೆ ಕೊಡ್ಬೇಡಿ. ಯಾಕೆ? ನೀವು ಅಪಾರ್ಥ ಮಾಡ್ಕೊಳಲ್ಲ ಅಂದ್ರೆ ನಾನು ಹೇಳ್ತೀನಿ. ಹೇಳಿ ಸರ್, ಪರವಾಗಿಲ್ಲ. ಒಂದ್ಸಲ ಸೀರೆ ಒಂದೇ ತರ ಇದ್ರಿಂದ ಅವ್ರ ಹೆಂಡತಿನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ತಗ್ಗೊಂಡ್ಬಿಟ್ಟೆ. ಸ್ವಾಮಿ ಸ್ವಾಮಿ, ದಯವಿಟ್ಟು ಅವ್ರಿಗೆ ಮಾತ್ರ ಈ ಸೀರೆ ಕೊಡ್ಬೇಡಿ. ತಗೊಳ್ಳಿ. ಆಟೋ, ಮಲ್ಲೇಶ್ವರಂಗೆ ಹೋಗಪ್ಪ. ಎಷ್ಟಾಯ್ತಪ್ಪ? ತಗೋ. ಓ ಬನ್ನಿ ಸರ್. ಈ ಸ್ವಾಮಿ, ನನ್ನ ಹೆಂಡತಿ ಹುಟ್ಟುಹಬ್ಬಕ್ಕೆ ಒಂದು ಒಳ್ಳೆ ಸೀರೆ ಬೇಕು, ತೋರಿಸಿ. ಕೊಡೋಣ ಸರ್. ಯಾವ ರೇಂಜಲ್ಲಿ ಬೇಕು? ರೇಂಜಲ್ಲಿ ಆಮೇಲೆ ಒಳ್ಳೆ ಸೀರೆ ತೋರಿಸಿ. ಇದು ಕಾಂಜೀವರಂ, ಇದು ಧರ್ಮವರಂ. ಪ್ರಭು, ಇನ್ನೂ ಒಂದು 5-6 ಧರ್ಮವರಂ ಸೀರೆ ಕೊಡಪ್ಪ. ಆಯ್ತು ಸರ್. ಈ ಸೀರೆ ಕೊಡಿ. ಸರ್ ಅದು ಯಾಕೆ, ಡ್ಯಾಮೇಜಾ? ಹಾಗೇನಿಲ್ಲ ಸರ್. ಅದು ಯಾರಾದ್ರೂ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿದಾರಾ? ಇಲ್ಲ ಸರ್. ಮತ್ತಿನ್ ಯಾಕ್ರಿ ಕೊಡಲ್ಲ? ತಾವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ? ತಪ್ಪ? ನಾನೇ ಯಾಕೆ ತಪ್ಪು ತಿಳ್ಕೊಳ್ಳಿ? ಇದೇ ರೀತಿ ಸೀರೆನ ಬೇರೆಯೊಬ್ರು ತಗೊಂಡು ಹೋಗಿದ್ದಾರೆ ಸರ್. ಅದಕ್ಕೇನಂತೆ, ಒಂದೇ ತರದ ಸೀರೆ ಇಬ್ರು ಹುಡಬಾರ್ದಾ? ಅದು ಹಾಗಲ್ಲ ಸರ್, ಅವರೇ ಹೇಳಿದ್ದು ಈ ಸೀರೆನ ನಿಮಗ್ ಕೊಡ್ಬೇಡಿ ಅಂತ. ಅವ್ರು ಯಾರು ಹೇಳಕ್ಕೆ? ದುಡ್ಡು ಕೊಡೋ ನಾನು, ಅವ್ರಿಗೇನಂತೆ? ಅದಕ್ಕೆ ಕಾರಣ ಇದೆ ಸರ್. ಏನ್ ಕಾರಣ? ರಾಜಕಾರಣ? ಅದು ನಿಮ್ ಹೆಂಡ್ತಿನ ಅವ್ರ ಹೆಂಡ್ತಿ ಅಂತ ತಪ್ಕೊಂಡು. ಸೀತಾಪತಿ, ಇಲ್ಲೂ ಬಿಟ್ಟಿದ್ದ ನೀನು ನನ್ನ ಪಾಲಿಗೆ ಆ ನಾಗಾವಿನ ರಾಮಚರ್ಯ ಆಗ್ಬಿಟ್ಟಿದ್ಯಲ್ಲೋ. ಅವಿನ ದೇಶ 12 ವರ್ಷ. ಇರ್ಲಿ ಬಿಡಿ, ನೀವು 2ನೇವರು, ನಾನು ಬರ್ತೀನಿ. ಸರ್ ನಿಮ್ ಸೀರೆ? ಈ ಸೀರೆನ ನಿಮ್ ಹೆಂಡತಿ ಬಿಡಿಸಿ, ಅವನೇ ಬಂದು ತಪ್ಕೊಳ್ತಾನೆ. May I come in, sir? Yes, come in. What a beauty! He sweetie. Welcome. Please welcome. Oh, thank you. ನನ್ನ ಹೆಸರು ರಾಧಾ ಅಂತ. I see. ಮಿನಿಸ್ಟರ್ ಲೆಟರ್ ಅಂತ ಅಂದ್ಮೇಲೆ ಮಾನ್ಯತೆ ಮಾಡಲೇಬೇಕು. ಸೊ ನಮ್ಮ ಆಫೀಸಲ್ಲಿ ನಿನ್ನ ಕೆಲಸ ಗ್ಯಾರಂಟಿ. ನೋ ಇಂಟರ್ವ್ಯೂ. ಓಕೆ? ನೋಡಿ, ಬಾ. ಈಕೆ ಪ್ರೇಮ ಅಂತ, ರಿಸೆಪ್ಷನಿಸ್ಟ್. ಈಕೆ ರಾಧಾ. ಹಲೋ ಹಲೋ. ಬಾಮ್ಮ, ಮಿಕ್ಕ ಸ್ಟಾಫ್ ಎಲ್ಲ ಪರಿಚಯ ಮಾಡ್ಕೊಡ್ತೀನಿ. ಕಮಾನ್. ಈತ P1 ಕ್ವಾಟೇಜ್ ಹೆಸರು. ನಮಸ್ಕಾರ. ನಮಸ್ಕಾರ. ಇವರು ಬ್ಯಾಂಕ್ ಜನಾರ್ದನ್ ಅಂತ, ನಮ್ಮ ಆಫೀಸ್ ಚೀಫ್ ಅಕೌಂಟೆಂಟ್. ಗ್ಲಾಡ್ ಟು ಮೀಟ್ ಯು. ನಮಸ್ಕಾರ. ಬಾಮ್ಮ ಬಾ. ಈತ ಟೆನ್ನಿಸ್ ಕೃಷ್ಣ ಅಂತ. ಓ, ಟೆನ್ನಿಸ್ ಪ್ಲೇಯರ್? ಅಲ್ಲಲ್ಲ, ಇವ್ರ ತಂದೆ ಟೆನ್ನಿಸ್ ಚಾಂಪಿಯನ್. ಟೆನ್ನಿಸ್ ಅವಾರ್ಡ್ ತೊಗೊಳಕ್ಕೆ ಅಂತ ಹೋದಾಗ ಆ ಸಮಾರಂಭದಲ್ಲಿ ಇವ್ರು ಬಿಟ್ಬಿಟ್ಟಂತೆ. ಅದಕ್ಕೆ ಇವನಿಗೆ ಟೆನ್ನಿಸ್ ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ. ನಮಸ್ಕಾರ. ಓ ಸರಿ, ನಮಸ್ಕಾರ. ಕೂತ್ಕೋ ಕೂತ್ಕೋ. ಬಾಮ್ಮ, ಇವರು ಸೀತಾಪತಿ ಅಂತ, ರೈಟರ್. ನಮಸ್ಕಾರ. ನಮಸ್ಕಾರ ಮೇಡಮ್. ಬೇರೆಯವ್ರು ಹೇಳಕ್ ಮುಂಚೆ ನನ್ನ ವಿಷಯ ನಾನು ಹೇಳ್ಬಿಡ್ತೀನಿ. ನೋಡಿ, ಅಪಾರ್ಥ ಮಾಡ್ಕೋಬೇಡಿ.
ಇವ್ರ ಹೆಂಡತಿನ ನನ್ನ ಹೆಂಡತಿ ಅಯ್ಯೋ. ಅಯ್ಯೋ ಆಂಜನೇಯ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಅಷ್ಟು ವರ್ಷ ನೋಡ್ತಾ ಇದ್ದೀನಿ, ಅವನ ಹೆಂಡತಿ ನನ್ನ ಹೆಂಡತಿ, ನನ್ನ ಹೆಂಡತಿ ಅವನ ಹೆಂಡತಿ ಅಂತ ಕನ್ಫ್ಯೂಸ್ ಮಾಡ್ಬಿಡ್ತಾ ಇದ್ಯಾ? ಹೀಗೆ ಬಿಟ್ರೆ ಇನ್ನೂ ಕನ್ಫ್ಯೂಸ್ ಮಾಡ್ಬಿಡ್ತಾನೆ, ಹುಷಾರು. ಅಯ್ಯೋ ಇವ್ರು ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಛೇ 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 ಬಮ್ಮ. ಇವರು ಮೋಹನ್, ಈಕೆ ರೂಪ ಅಂತ Hello. ಪ್ಲಾನಿಂಗ್ ಡಿಸೈನರ್. ಬಮ್ಮ. ಮೋಹನ್ ಅವರೇ, ನನ್ ಬಗ್ಗೆ ಆ ಹುಡುಗಿ ಅಪಾರ್ಥ ಮಾಡ್ಕೊಳ್ಳಿಲ್ಲ ತಾನೆ? ಅಯ್ಯೋ ತಲೆ ತಿನ್ಬೇಡ ಕಣಯ್ಯ. ನೋಡು ನಾ ಸ್ಕೆಚ್ ಆಗ್ತಾ ಇದೀನಿ, ಯಾಮಾರಿದ್ರೆ ಮುಖಂದ ಸ್ಕೆಚ್ ಹಾಕ್ಬಿಡ್ತೀನಿ. ಅಯ್ಯೋ ಇವ್ರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಇವರು ರಮೇಶ್ ಅಂತ ಮ್ಯಾನೇಜರ್, ರಾಧಾ ಅಂತ ನ್ಯೂಲಿ ಅಪಾಯಿಂಟೆಡ್. ಹಲೋ, ನಮಸ್ಕಾರ. ನಮಸ್ಕಾರ. ಕೃಷ್ಣ ಇಲ್ಲಿ ಕಾಣ್ತಾ ಇರಲ್ಲ, ಇಷ್ಟೊತ್ತಿಗೆ ಬರ್ಬೇಕು. ಓ ಐ ಸಿ, ವೆಲ್ಕಮ್. ಈಕೆ ರಾಧಾ ಅಂತ ನ್ಯೂಲಿ ಅಪಾಯಿಂಟೆಡ್ ಸ್ಟೆನೋಗ್ರಾಫರ್ ಕಮ್ ಟೈಪಿಸ್ಟ್. ರಾಧಾ, ಈತ ಕೃಷ್ಣ ಅಂತ ಓ. ನಮ್ಮ ಆಫೀಸಲ್ಲಿ ಮೋಸ್ಟ್ ಬ್ರಿಲಿಯಂಟ್ ಅಂಡ್ ಸಿನ್ಸಿಯರ್ ವರ್ಕರ್. ಹಲೋ. ನಮಸ್ಕಾರ. ವರ್ಕರ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಬ್ರದರ್ ಅಂತ ಹೇಳಿದ್ರೆ ಉಚಿತ ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಈ ಆಫೀಸಲ್ಲಿ ಎಲ್ಲಾರ ಕೆಲಸನು ಈತ ಒಬ್ಬನೇ ಮಾಡ್ತಾನಮ್ಮ. ಅದು ಅಲ್ಲದೆ ಟೈಮ್ ಕೀಪ್ ಅಪ್ ಮಾಡೋದ್ರಲ್ಲಿ ಈತ ಮಾಸ್ಟರ್ ನಂಬರ್ 1. ಯಾವ ಫೈಲ್ ಪೆಂಡಿಂಗ್ ಇರೋದಿಲ್ಲ. ಇಫ್ ಯು ವಾಂಟ್ ಎನಿ ಕ್ಲಾರಿಫಿಕೇಶನ್, ಡೈರೆಕ್ಟ್ಲಿ ಯು ಆಸ್ಕ್ ಕೃಷ್ಣ, he will guide you properly. Okay? ಓಕೆ ಸರ್. ಕೃಷ್ಣ, ಆ ಚೇಂಬರ್ ಆಫ್ ಕಾಮರ್ಸ್ ಮೀಟಿಂಗ್ ಹೋಗಬೇಕಾಗಿತ್ತಲ್ಲ, ಆ ಫೈಲ್ಸ್ ತಗೊಂಡು ರಮೇಶ್ ಕರ್ಕೊಂಡ್ ಬಂದ್ಬಿಡ್ತೀಯಾ? ಓಕೆ ಸರ್. ಓಕೆ. ಮೇಡಮ್, ನಾನು ಮೀಟಿಂಗ್ ಇಂದ ಬಂದ್ಮೇಲೆ ನಿಮ್ಗೆ ಅಸಿಸ್ಟ್ ಮಾಡ್ತೇನೆ. ಓಕೆ? ಓಕೆ ಫೈನ್. ಕಾಫಿ. ಅವರಲ್ಲಿ ದಮ್ಮುಡಕ್ಕೆ ಹೊರಗಡೆ ಹೋಗಿದ್ದಾರೆ. ಬಾಕಿ ಕೊಡ ಕಾಲ ದೊಂಬೇರೆ. ತಗೊಳ್ರಿ. ಅದೇನ್ ಮಕ್ಕಳ ತಗೊಳ್ರಿ. ತಗೊಳ್ಳಿ ಸರ್. ನಾನ್ ನೋಡಿ ನೋಡಿ ಕಣ್ಣು ಬಂತು ಅಂತ ಕಣ್ಣಾಸ್ಪತ್ರೆಗೆ ಹೋಗಿದ್ದಾಳೆ. ತಲಾಟೆ ಮಾತಾಡ ನಿನ್ನ. ಅದ್ ಸರಿ, ನಿನ್ ಹೆಸರು ತಿಮ್ಮ ತಾನೆ? ಮತ್ತದೇನದು ಮಾಸ್ಟರ್ ತಿಮ್ಮೇಶ್ ಕಾಂತ್ ಅಂತ ವಿಚಿತ್ರವಾಗಿ ಹೆಸರಿಟ್ಕೊಂಡಿದ್ಯಲ್ಲ? ಅದಾ, ಜಗ್ಗೇಶ್ ತರ ಕಾಮಿಡಿ ಕಿಂಗ್ ಆಗ್ಬೇಕು, ರಜನಿಕಾಂತ್ ತರ ಸ್ಟೈಲ್ ಕಿಂಗ್ ಆಗ್ಬೇಕು. ಅದಕ್ಕೆ ಈ ಬೆಸು ಸೇಸಿ ತಿಮ್ಮೇಶ್ ಕಾಂತ್ ಅಂತ ಇಟ್ಕೊಂಡಿದ್ದೀನಿ. ಹೇಗೆ? ಕುದುರೆಗಿಂತ ಕುದುರೆ ಲದ್ದಿನೇ ಬಿರುಸು ಅನ್ನೋ ಹಾಗೆ ನಿನ್ನ ಆಕ್ಟಿಂಗ್ ಗಿಂತ ಸ್ಟೈಲೇ ಜೋರಾಗಿದೆ. ಯಾರಪ್ಪ ಹೊಸ ಮೇಡಮ್? ಏನ್ ಹೊಸ ಮೇಡಮ್? ಅರ್ಶನ ಬೇಕಾ ಕುಂಕುಮ ಬೇಕಾ? ಅರಿಶಿನ ಕುಂಕುಮನ? ಹಾಗಂದ್ರೇನು? ಅಷ್ಟು ಗೊತ್ತಿಲ್ವಾ? ಅರ್ಶನ ಅಂದ್ರೆ ಟೀ, ಕುಂಕುಮ ಅಂದ್ರೆ ಕಾಫಿ. ಅದ್ಯಾಕ ಆ ಹೆಸರಿಟ್ಟಿದ್ಯಾ? ಈಗ ಹೆಂಗಸರು ಗೊತ್ತಿರೋ ಮನೆಗೆ ಹೋದ್ರೆ ಅರ್ಶನ ಕುಂಕುಮ ಬೇಡ ಅಂತಾರ? ಇಲ್ಲ. ಹಾಗೆ ಕಾಫಿ ಟೀನು ಬೇಡ ಅನ್ಬಾರ್ದು. ಹೀಗೆ ಹೇಳಿ, ಅರ್ಶನ ಬೇಕಾ ಕುಂಕುಮ ಬೇಕಾ? ಚೆನ್ನಾಗಿದೆ ನಿನ್ ಮಾತು. ಕುಂಕುಮನೇ ಕೊಡು. ತಗೊಳ್ಳಿ. ಎಷ್ಟು? ಮೊದಲನೇ ಸಲ ಫ್ರೀ. ದುಡ್ಡು ಬಿಸಾಕಿ. ಇದೇನಿದು ಮನೆ ಬಾಗಿಲು ತೆಗ್ದಿದೆ. ಇನ್ನೊಂದು ಬೀಗದ ಕೈ ನನ್ನ ಹೆಂಡತಿ ಹತ್ರ ಮಾತ್ರ ಇರೋದು. ಅಂದ್ಮೇಲೆ ಭಾಗ್ಯ, ನನ್ನ ಜೀವನದ ಭಾಗ್ಯಶ್ರೀ, ಯಾವಾಗ ಬಂದೆ ಊರಿಂದ? ಬೆಳಗ್ಗೆ ತಾನೇ ಬಂದೆ. ಸದ್ಯ ಆ ನಿಮ್ಮಪ್ಪ ಕಾಡ್ಕೊಂಡ ಕಳ್ಸ್ಕೊಟ್ನ? ಭಾಗ್ಯ, ನಮ್ಮಿಬ್ಬರು ಮದ್ವೆ ಆಗಿ 8 ವರ್ಷ ಆಯ್ತು. ಫಸ್ಟ್ ನೈಟ್ ಮಾಡಕ್ಕೆ ಬಿಡ್ಲಿಲ್ಲ. ನಿಮ್ಮಪ್ಪ ಗೇಂಡ ಮೃಗ. ಹೋಗ್ಲಿ, ನಿನ್ಗಾದ್ರೂ ನನ್ನ ನೋಡ್ಬೇಕು ಅನ್ನಿಸ್ಲಿಲ್ವಾ? ರೀ, ನಿಮ್ಮನ್ನ ನೋಡ್ಬೇಕು ಅಂತ ನನಗೂ ತುಂಬಾ ಆಸೆ ಇತ್ತು, ಆದ್ರೆ ನಮ್ಮಪ್ಪ ಬಿಡ್ಲಿಲ್ಲ. ಅವನ ಮನೆ ಕಾಯೋಗ ಗೇಂಡ ಮೃಗ ಹಂಗನ್ನ. ಮುಂದಿನ ಜನ್ಮದಲ್ಲಿ ನಿಮ್ಮ ಅಪ್ಪ ಅಮ್ಮ ಗೋಜಾಗಳಾಗ್ಬಿಡ್ತಾರೆ. ಖಂಡಿತ ಇದು ನನ್ನ ಶಾಪ. ಸದ್ಯ ಮುದ್ದೆ ಆಗಕ್ ಮುಂಚೆ ಈಗ್ಲಾದ್ರೂ ಬಂದಿಲ್ಲ. ಟೈಮ್ ವೇಟ್ ಮಾಡೋದ್ ಬೇಡ. ಇದೇನ ಬಗ್ಗೆ ತೋಟಕ್ಕೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕೊಟ್ಟಾಗೆ ನಿನ್ನ ಮುಟ್ಟಿದ ಕೂಡ್ಲೆ ನಿಮ್ಮಪ್ಪ ಗಂಟೆ ಹೊಡೆಯಂಗ್ ಮಾಡಿದಾನೇನು? ಅದು ನಾನೇ ಬಾವಾ. ನೀನ ಗಂಟೆ ಹೊಡೆದಿದ್ದ? ಹೌದು. ಯಾಕೆ? ನನ್ನ ಹತ್ರ 50,000 ರೂಪಾಯಿ ಸಾಲ ಅಂತ ತಗೊಂಡಿದ್ಯಲ್ಲ, ಅದನ್ನ ಹಿಂತಿರುಗಿಸೋವರೆಗೂ ನನ್ನ ಮಗಳನ್ನೇನಾದ್ರೂ ಮುಟ್ಟಿದ್ರೆ ಬಾರ್ಸಕ್ಕೆ ಅಂತ ಇವನು ಕುತ್ತಿಗೆಗೆ ಗಂಟೆ ಕಟ್ಟಿದೀನಿ, ಗೊತ್ತಾಯ್ತಾ? ಅದಕ್ಕೆ ಬಂದ್ಬಿಟ್ಟಿಯ ಮಾವ. ಅಳಿಯಂದ್ರೆ ಅತ್ತೆ,
ನೀವು ಬಂದಿದ್ದೀರಾ? ಹೌದು, ನಾವೆಲ್ಲ ಬಂದ್ಬಿಟ್ಟಿದೀವಿ. ನೀನ್ ನನ್ ಸಾಲ ವಾಪಸ್ ಮಾಡೋವರೆಗೂ ಈ ಜಾಗ ಖಾಲಿ ಮಾಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡೇ ಬಂದ್ಬಿಟ್ಟಿದೀವಿ. ಗೊತ್ತಾ ಅಳಿಮಯ? ಮಾವ ಪ್ಲೀಸ್, ಪ್ರಾಯ ಹುಟ್ಟಿದ ವಯಸ್ಸು, ಆಸೆ ಪಡೋ ಮನಸ್ಸು, ಗಟ್ಟಿಯಾಗಿರೋ ಆಯಸ್ಸೆಲ್ಲ ವೇಸ್ಟ್ ಆಗೋಗ್ತಾ ಇದೆ. ದಯವಿಟ್ಟು ಒಂದೇ ಒಂದ್ಸಲ ಪ್ರಶ್ನೆ ಮುಗಿಸ್ಕೊಂಡ್ಬಿಡ್ತೀನಿ. ಆಗ್ಬೇಕು ತಾನೆ? ಹಾಗಾದ್ರೆ ಮೊದಲು ನನ್ನ ದುಡ್ಡನ್ನ ವಾಪಸ್ ಮಾಡು. ದಿವ್ಸಕ್ಕೆ 10 ರೂಪಾಯಿನಾರು ಕೊಟ್ಟು ನಿನ್ ಸಾಲನ ತೀರಿಸ್ಬಿಡ್ತೀನಿ. ದಯವಿಟ್ಟು ನಮ್ಮಿಬ್ಬರನ್ನು ಬೇರೆ ಬೇರೆ ಮಾಡ್ಬೇಡ ಮಾವ. ಮೊದಲು ನನ್ನ ಪೈಸಾ, ಆಮೇಲೆ ನಿನ್ನ ಪ್ರಸ್ತ. ಗೊತ್ತಾ? ಬಾಮ್ಮ. ಹೋಗ ಗಂಡ ಮೃಗ. ಫಸ್ಟ್ ನೈಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನನಗ್ ಗೊತ್ತಿಲ್ವಾ? ಬಂದ್ಬಿಟ್ಟ ಇಲ್ಲಿ. ಅಳಿಮಯ್ಯ, ಅಳಿಮಯ್ಯ, ನಾನೇನಾದ್ರೂ ಸಹಾಯ ಮಾಡ್ಲಾ? ಬಾ. ಏನಂದ್ರೆ? ಏನಾಗ್ಬೇಕಾಗಿತ್ತು ಹೇಳಿ? ನನಗೊಂದು 1/2 ಲೀಟರ್ ಹಾಲು ಬೇಕಾಗಿತ್ತು. 1/2 ಲೀಟ್ರಾ? 1 ಲೀಟರ್ ಸಿಗುತ್ತೆ. ಬೇಡ ಬೇಡ, 1/2 ಲೀಟರ್ ಸಾಕು. ಡಿಗ್ರೆ, ಏನು ಬೋಲು ಜೋರ ಕರಿತಿದ್ಯಲ್ಲ? ಎಲ್ಲ ನಿಮ್ಮ ಅಕ್ಕನ ಕರಿಯ. ಯಾವನವನ ಅಕ್ಕಂಗಿಂತ ನನ್ನನ್ನು ಬೇಕಪ್ಪ ನನ್ ಮಗ. ಇವ್ರಿಗೆ 1/2 ಲೀಟರ್ ಹಾಲು ಬೇಕಾಗಿತ್ತಂತೆ, ಅದಕ್ಕೆ ಕರೆದೆ. ಹಾಲ್ ಬೇಕಾದ್ರೆ ನಾನ್ ಕೊಡ್ತೀನಿ. ಮಧ್ಯದಲ್ಲಿ ಏನಯ್ಯ ನಿಂದು? ಹೋಗಯ್ಯ ಮುಚ್ಕೊಂಡು. ಏನಂತೆ? ಬರ್ತೀನಿ ಅಂದೆ. ಏನಮ್ಮ? 1/2 ಲೀಟರ್ ಹಾಲ್ ಬೇಕಾಗಿತ್ತು. ಬೆಳಿಗ್ಗೆ ಎಷ್ಟು ಬೇಕು, ರಾತ್ರಿ ಎಷ್ಟು ಬೇಕು? ಬೆಳಿಗ್ಗೆ ಮಾತ್ರ 1/2 ಲೀಟರ್ ಸಾಕು. ತಗೋ. ಮರಳಿ, ನನ್ಗೆ ಆಫೀಸ್ ಗೊತ್ತಾಯ್ತು, ಬರ್ಲಾ? ಕೃಷ್ಣ, ಕೃಷ್ಣ, ಸರಿ. ಕೃಷ್ಣ, ನೀವಿಲ್ಲೇನೆ? ಅದೇ ನನ್ನ ಅರಮನೆ. ಅದ್ ಸರಿ, ನೀವೇನಿಲ್ಲಿ? ನಾನು ಇಲ್ಲೇ ಎದುರುಗಡೆ ಮನೇಲಿ ಭೋಗ್ಯಕ್ಕೆ ಹಾಕೊಂಡಿದ್ದೀನಿ. ಓಹೋ, ನೋಡ್ದೇನಮ್ಮ, ನಮ್ ಕೃಷ್ಣ ಎಷ್ಟು ಒಳ್ಳೆಯವನು. ಈ ಚಿಕ್ಕ ಮನೆನ ಅರಮನೆ ಅಂತ ಹೇಳ್ತಾ ಇದ್ದೇನೆ. ಅದ್ ಸರಿ, ಈ ಕೃಷ್ಣ ನಿನ್ಗೆ ಗೊತ್ತು? ನಾವಿಬ್ರು ಒಂದೇ ಆಫೀಸಲ್ಲಿ ಕೆಲಸ ಅಂದ್ರೆ ನೀವು ಈ ಊರಲ್ಲಿ ಅಲ್ಲ? ಅಲ್ಲ. ಹಾಗಾದ್ರೆ ಕೊಡಿ, ಹಾಲ ತಗೊಂಡೋಗಿ ಇಟ್ಬಿಟ್ಟು ಬರ್ತೀನಿ. ಪರವಾಗಿಲ್ಲ, ನಾನೇ ತಗೊಂಡು ಕೊಡಿ ಯಾಕಂದ್ರೆ. ಕೃಷ್ಣ, 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 ಯಾವಾಗ ಇಟ್ಕೊಂಡ ಕಚೇರಿ? ತಗೋಮ್ಮ, 15 ದಿವಸ ನೀನ್ ಸಂಬಳ ಇದ್ರೆ. ಥ್ಯಾಂಕ್ ಯು ಸರ್. ಪ್ರಸಾದ ಪ್ರಸಾದ ತೀಸ್ಕೋಮ್ಮ. ತಗೋ ಕೃಷ್ಣ, ಇದರಲ್ಲಿ 8,460 ರೂಪಾಯಿ ಇದೆ. 540 ರೂಪಾಯಿ ಲೋನ್ಗೆ ಅಂತ ಕಟ್ಟಾಗಿದೆ. ನೀನ್ ತಗೊಳ್ಳೋ ಸಂಬಳ 9,000 ರೂಪಾಯಿ, ಸರಿ ತಾನೆ? ಅಲ್ಲ ಕೃಷ್ಣ, ಪ್ರತಿ ತಿಂಗಳು ಈ ರೀತಿ ಲೋನ್ಗೆ ಅಂತ ಕಟ್ಟಾಗ್ತಾ ಇದೆಯಲ್ಲ, ಯಾಕೆ ಅಂತ? ಕೃಷ್ಣ ಸಾಲ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ ಸರ್. ಆದ್ರೆ ನಾ ಮಾಡಿದ ಸಾಲ ಕೃಷ್ಣ ತೀರಿಸ್ತಾ ಇದ್ದಾನೆ. ಕೃಷ್ಣ, ಅನುಭವದಿಂದ ಒಂದ್ ಮಾತು ಹೇಳ್ತೀನಿ, ಕೇಳ್ತೀಯ? ನಿಂದು ಅತಿ ಆಯ್ತು ಕಣಯ್ಯ. ಅಲ್ಲ, ಧಾರಾಳ್ತನ ಇರ್ಬೇಕು, ಆದ್ರೆ ಅತಿಯಾದ ಧಾರಾಳ್ತನ ಒಳ್ಳೇದಲ್ಲ ಕಣಯ್ಯ. ಇವ್ರಿಗೆ ಎಷ್ಟೇ ನೀನು ಮಾಡಿದ್ರು ಕೂಡ ಕೇವಲ ಸ್ನೇಹಿತರಾಗಿರ್ತಾರಷ್ಟೇ ಹೊರತು ಒಡ ಹುಡ್ತೋರಾಗಿರೋಲ್ಲ. ನಿನ್ನ ಹತ್ರ ದುಡ್ಡಿದ್ದಾಗ ಸ್ನೇಹಿತರು ನೊಣ ಮುತ್ಕೋತಾರೆ. ನಿನ್ನ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾದಾಗ ಅವ್ರ ನೆರಳು ಕೂಡ ನಿನ್ ಮೇಲೆ ಬಿಡೋದಿಲ್ಲ, ಗೊತ್ತಾ? ದಯವಿಟ್ಟು ಕ್ಷಮಿಸಿ ಸರ್. ನಾನು ನಿಮ್ಗೆ ಆಗ್ಲೇ ಹೇಳಿದ್ದೀನಿ, ನಾನೊಬ್ಬ ಅನಾಥ. ಇವರೆಲ್ಲ ನನ್ನ ಕುಟುಂಬದವರು ಅಂತ ನಾನು ಭಾವಿಸಿದ್ದೀನಿ. ನನಗೋಸ್ಕರ ಇವರೆಲ್ಲ ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದಾರೆ ಸರ್. ಎಲ್ರ ಮನೆ ಅನಾಥಿನ ಭಾಗ್ಯ ಈ ಪ್ರಪಂಚದಲ್ಲಿ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ? ಆ ದೇವರ ಭಾಗ್ಯನ ನನಗೆ ಕೊಟ್ಟಿದ್ದಾನೆ. ನಾನು ಸಂತೋಷವಾಗಿದ್ದೀನಿ. ನನಗಷ್ಟೇ ಸಾಕು ಸರ್. ಆಡಿಸಿದಳು ಯಶೋದ ಆಡಿಸಿದಳು ಯಶೋದ ಜಗದೋದಾರನ. ಏನೋ ನಿನ್ ಮುನು ಚಕ್ರ ಪಂಚರ್ ಆಗಿದೆ, ನೋಡು ನೋಡು ನೋಡು. ಚಟಿನೂ ಕಟ್ತಲ್ವಲ್ಲಪ್ಪ. ಅಯ್ಯೋ, ಬಂದ 11 ದಿವಸ ಆಗಿತ್ತಲ್ಲಪ್ಪ. ಅಯ್ಯೋ, ನನ್ ಮಾನ ಕಾಪಾಡಿ ಕೃಷ್ಣ, ನನ್ ಮಾನ ಕಾಪಾಡಪ್ಪ, ನನ್ ಮಾನ ಕೃಷ್ಣ, ಕೃಷ್ಣ, ರೀ ಕೃಷ್ಣ. ಯಾರು ನೀವಾ? ಓಹ್, ಏನ್ ಪಾತ್ರೆ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಹಾಲ್ ಬೇಕಾಯ್ತಾ? ಅದ್ ನಮ್ಮ ಹತ್ರ ಸಿಗಲ್ಲ, ಬಂಗಾರ ಹತ್ರ ಸಿಗುತ್ತೆ. ನಾನು
ಹಾಲು ಕೇಳೋಕ್ ಬರ್ಲಿಲ್ಲ ರೀ. ಮತ್ತೆ ಅಲ್ಲಿ ಯಾರೋ ಬಾತ್ರೂಮ್ ಅಲ್ಲಿ ಕೃಷ್ಣ ಮಾನ ಕಾಪಾಡಿ ಅಂತ ಬಡ್ಕೋತಾ ಇದಾರೆ. ಅದನ್ನ ಹೇಳಿ ಹೋಗೋಣ ಅಂತಾನೆ ಬಂದೆ. ಬಾತ್ರೂಮ್ ಅಲ್ಲ, ನಮ್ ಹೊನ್ನೊಳ್ಳಿ ಬಾತ್ರೂಮ್ ಅಲ್ಲಿ ಏನೋ ಮಾಡ್ತಾ ಇದ್ಯಾ? ಭಜನೆ ಮಾಡ್ತಿದ್ದೀನಿ ಕೃಷ್ಣ. ನನ್ನ ಮಗನೇ, ಭಜನೆ ಮಾಡಕ್ ಬೇರೆ ಜಾಗ ಸಿಗ್ಲಿಲ್ವಾ? ಬರ ಹೊರಗಡೆ. ಕೃಷ್ಣ, ಯಾರೋ ಗೋಪಿಕಾಶ್ರೀಯರು ಬಂದು ಮುಚ್ಕೊಳಕ್ ಒಂದು ತುಂಡು ಬಟ್ಟೆ ಇಲ್ದಾಗೆ ಎಲ್ಲಾ ಮುಂಡಾಯಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕೃಷ್ಣ. ಏ ದೊಡ್ಡ ಜಲಕ್ರೀಡೆ ಕೃಷ್ಣ ನೀನು, ಬರ ಹೊರಗಡೆ. ಆಗ್ಲೇ ಹೇಳ್ದಲ್ಲ ಒಂದು ತುಂಡು ಇಲ್ಲ ಅಂತ, ದಿಗಂಬರ ಆಗ್ಬಿಟ್ಟಿದ್ರಯ್ಯ. ತಗೋಯ್ಟೋಳು ಇದು ಸುತ್ಕೊಂಡು ಹೊರಗಡೆ ಬಾ. ಇನ್ನು ಬಟ್ಟೆ ಕದಿರೋದು ಯಾರು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಓ ಡಿಂಗ್ರೆ, ಬರಲ್ಲೇ. ಏನೆಲ್ಲ ಸೇರ್ಕೊಂಡೇನೋ ಕಾನ್ಫರೆನ್ಸ್ ನಡೆಸ್ತಾ ಇದ್ದೀರಾ? ಏನ್ ಸಮಾಚಾರ? ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲ ಅಂತ ನಾಟಕ ಆಡ್ತಾ ಇದ್ಯಾ? ಎಲ್ಲೋ ಕೃಷ್ಣನ್ ಕಾಚ ನಟ್ಟವಲು. ಯಾವ ಕಾಚ? ಐ ಡೋಂಟ್ ನೋ. ಬಾಯ್ಬಿಡ್ತಾರೆ ಕೃಷ್ಣ. ನಾನೇ 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 ನಿನ್ ತಮ್ಮ ಏನ್ ಮಾಡ್ತಾವ ಗೊತ್ತಾ? ಎಲ್ರ ಮನೆ ಬಟ್ಟೆ ಕದೀತಾವನೆ. ನೀನ್ ಎಷ್ಟ್ ಬೇಕಾದ್ರೂ ಹೊಡಿ, ನನ್ನ ಹೊಡಿ, ಮೂರ್ನೇರ್ ಮಾತ್ರ ನನ್ನ ತಮ್ಮನ ಹೊಡಿಬಾರ್ದು. ನನ್ ಬಟ್ಟೆ ಕದಿದ್ದಾನ, ನಾನ್ ಮೂರ್ನೇವ್ನ. ದೊಡ್ಡ ಕೈ ಮಾಡ್ಬಿಟ್ಟಲ್ಲ. ನಿನ್ ಖರ್ಚು ಗಿರ್ಚು ನೋಡೋರು ಯಾರು? ಊಟ ತಿಂಡಿ ಬಟ್ಟೆ ಬರೀ ಎಲ್ಲ ನೋಡೋದ್ ಯಾರು? ಇದು ನೋಡೋದೆಲ್ಲ ನನ್ ಕೃಷ್ಣನೇ. ಕೃಷ್ಣ ತತ್ತಿರೋ ಸಂಬಳದಲ್ಲಿ ಅರ್ಧ ಪಾಲು ದಂಡ ಪಿಂಡವಾಗಿರೋ ನಿನಗೆ ಖರ್ಚು ಮಾಡ್ತಿದ್ದಾನೆ. ಬಿಟ್ಟಿ ಕೂಳು ತಿನ್ನೋ ನಿನಗೆ ಇಷ್ಟು ಸೊಕ್ಕಿರುವಾಗ ಈ ಒಟಾರ್ ನನಗೆ ಎಷ್ಟು ಸೊಕ್ಕಿರ್ಬೇಕು? ಓ ಬಂಗಾರಮ್ಮ. ಏನ್ ಕೃಷ್ಣ? ಏನಿಲ್ಲ, ಅವನ ಬಗ್ಗೆ ಅಷ್ಟೊಂದು ತುಚ್ಛವಾಗಿ ಮಾತಾಡ್ಬೇಡ. ದೇವ್ರ ಅವ್ನಿಗೆಲ್ಲ ಕೊಟ್ಟಿದ್ದಾನೆ, ವಿದ್ಯೆ ಬುದ್ಧಿ ದುಡಿಯೋ ಶಕ್ತಿ. ಆದ್ರೆ ಪಾಪ ಅವ್ನ ಟೈಮ್ ಚೆನ್ನಾಗಿಲ್ಲ. ಏನ್ ಮಾಡ್ತಾನೆ ಹೇಳ್ತಾ ಇದೀನಿ ಕೇಳು. ಒಂದಲ್ಲ ಒಂದಿನ ಅವನು ಶ್ರೀಮಂತ ಆಗೇ ಆಗ್ತಾನೆ. ಅಲ್ಲಿವರೆಗೂ ನನ್ ಜೊತೆಲೇ ಇರ್ತಾನೆ. ಅವ್ನ್ ಬೇಕಾಗಿರೋದೆಲ್ಲ ನಾನೇ ನೋಡ್ಕೋತೀನಿ. ಆಗ್ತಾನೆ ಶ್ರೀಮಂತರ ಮನೆ ಲೋಟದೋಕೆ ನಾಲಾಯ್ಕು ಬಿಕಾರಿ. ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡ್ತೀಯಲ್ಲ ಕೃಷ್ಣ. ಬಾ ತಮ್ಮ ಹೋಗೋಣ. ಅದೇನೋ ಗುಂಡ್ಪಂಗಲ್ ಮಾಡಿದ್ರೆ ಕೊಡು. ಏನ್ ಅಕ್ಕ ತಮ್ಮನೋ. ನೀನ್ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಕೃಷ್ಣ. ನನ್ ಭಾಗಕ್ಕೆ ನೀನು ದೇವ್ರು ಕೃಷ್ಣ, ದೇವ್ರು. ನೀವು ಇಡಿಯಟ್. ನನ್ ಹೋಗ್ಲಿಕ್ ಸಾಕು, ನಡಿ ಹೋಗೋಣ. ಬರ್ತೀನಿ ರೀ. ಮೇಡಮ್, ಓ ನೀನಾ? ಡೋಂಟ್ ವರಿ ಮೇಡಮ್, ನಿಮ್ ಲವ್ನ ನಾನ್ ನೋಡ್ದೆ. ಏನು? ನೀನ್ ನೋಡಿದ್ಯಾ? ಅದನ್ನೂ ನೋಡ್ದೆ. ನೀವ್ ಐ ಲವ್ ಯು ಅಂತ ಟೈಪ್ ಮಾಡ್ತಾ ಇರೋದನ್ನೂ ನೋಡ್ದೆ. ಹಾಗಿದ್ರೆ ನೀವಿಬ್ಬರ ಲವ್ಗೆ ನಾನೇ ಕಬೂತರ್ ಆಗ್ತೀನಿ. ಕಬೂತರ? ಹಾಗಂದ್ರೇನು? ಪ್ರೇಮಿಗಳ ಸಂದೇಶನ ಹೊತ್ತು ತರೋ ಪಾರಿವಾಳ ಮೇಡಮ್. ಮೈನೆ ಪ್ಯಾರ್ ಕೇಳ್ತಾರ. ಇದು ನನ್ನ ಫೈಲಿಗೆ ಇಟ್ಕೊಡಿ, ನಾನೇ ನಿಮ್ ವೀರಾಗ್ ತಲುಪಿಸ್ತೀನಿ. ನಿಜವಾಗ್ಲೂ? ಹಾ. ತಗೋ. ಥ್ಯಾಂಕ್ ಯು. ವೆಲ್ಕಮ್. ಎಲ್ಲೋದ್ಯವರು ಕಾಣ್ತಾ ಇಲ್ವಲ್ಲ? ಯತಿಮಾ ನಿಂತ್ಕೊಳ್ಳಲ್ಲ. ಯಾಕಣ? ಕೆಲಸ ಮಾಡೋರ್ಗೆಲ್ಲ ಟೀ ಕೊಡೋ ಚಾಕರಿ ಬಿಟ್ಟು ಆಫೀಸ್ ನೌಕರಿಗೆ ಹಾಕ್ಲ ಕೈ ಹಾಕಿದೆ. ನಿನ್ನೇನಾರ ಒಳಗ್ ಬಿಟ್ಕೊಂಡ್ಬಿಟ್ರೆ ನನ್ನ ಎತ್ತಂಡಿ ಮಾಡಕ್ ಕೊಡ್ತೀಯ ಆಟೆ. ಯಾರೆಲ್ಲ ಕೊಟ್ಟಿದ್ ನಿನ್ಗಿದ? ಈ ಫೈಲು ನಿನ್ ಕೈಲಿ ಇರೋದನ್ನ ನಮ್ ದೇವ್ರೇನಾರ ನೋಡ್ಬಿಟ್ರೆ ಆಟೆಯ ವಾಟೆ ಮಾರಮ್ ನನ್ ಬರಿ ಕೊಟ್ಬಿಡ್ತಾರೆ. ಮೇಡಮ್ ನಿಂಗಪ್ಪ ಮಕ್ಕ ತೋರ್ಸೋದು. ಐ ಲವ್ ಯು ಇದನ್ನ ಟೈಪ್ ಮಾಡಿರೋದು ರಾಧಾ. ಅಂದ್ರೆ ರಾಧಾ ನನ್ನ ಲವ್ ಮಾಡ್ತಾ ಇದ್ದಾಳ. ಈ ಬುಡ್ಡನ್ನ ಈ ಕಾಗದ ನನಗೆ ಟೈಪ್ ಮಾಡಿರೋದಲ್ಲ, ಬಹುಶಃ ಕೃಷ್ಣನ್ ಟೈಪ್ ಮಾಡಿರಬೇಕು. ಅದು ಬೈ ಮಿಸ್ಟೇಕ್ ನನ್ನ ಹತ್ರ ಬಂದ್ಬಿಟ್ಟಿದೆ. ಕರೆಕ್ಟ್. ರಾಧಾ ಕೃಷ್ಣ, ಕೃಷ್ಣ ರಾಧಾ. ದ್ವಾಪರ ಯುಗದಲ್ಲಿ ಆ ಕೃಷ್ಣ ಆ ರಾಧಾ, ಕಲಿಯುಗದಲ್ಲಿ ಈ ಕೃಷ್ಣ ಈ ರಾಧಾ ಜೋಡಿ ಎಷ್ಟು ಚೆನ್ನಾಗಿರುತ್ತೆ. ಹೊನ್ನಳ್ಳಿ, ಹೊನ್ನಳ್ಳಿ ಬಂದೇ ಇರಾ? ಏನು ಅದು ಬೆಳಗ್ಗೆ ಬೆಳಗ್ಗೆ ಹೊಡ್ಕತಾ ಇದೀಯಾ? ನನ್ ಹೊಟ್ಟೆ ತಾಳ ಆಗ್ತಾ ಇದೆಯೋ?
ಆಫೀಸ್ ಇಲ್ಲೇ ಇರೋ ದಿನ ನನಗೆ ಏಕಾದಶಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲೋ ಸ್ಟವ್ ಎಲ್ಲಿ, ಪಾತ್ರೆ ಇಲ್ಲಿ? ಡಿಂಗ್ರಿ ಬಂದು ತಗೊಂಡೋಗಕ್ಕಾಗಲ್ಲ. ಅದಕ್ಕೇನಾದ್ರು ಕಾಲ್ ಬಂದು ನಡ್ಕೊಂಡು ಹೋಯ್ತಾ? ಅದೇ ನಡ್ಕೊಂಡೋಯ್ತು ಅಥವಾ ಕಾಲಿರೋ ಯಾರು ಬಂದು ತಗೊಂಡೋದ್ರು ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಇರೋ ಜಾಗದಲ್ಲಿ ಇಲ್ಲಪ್ಪ. ಬೇಡ ನೋಡು, ನೀನ ಕನ್ಫ್ಯೂಸ್ ಮಾಡ್ಬೇಡ. ಅಯ್ಯೋ ನನಗೆ ಕನ್ಫ್ಯೂಸ್ ಆಗಿದೆ. ನನ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಕಣೋ. ನೋಡೋ ನಾನು ಕೋಪ ಬರ್ತಾ ಇದ್ದೀನಿ, ಹೇಳ್ತಾ ಇದೀನಿ. ಯಾರು ತಗೊಂಡ್ರು ಹೇಳ? ಇನ್ಯಾರು? ಅದಕ್ಕೆ ಯಾರದು? ಹಾಗಂತ ಹೇಳು ಅಂತ ಹೇಳಿದ್ದಾರೆ ಎದುರು ಮನೆ ರಾಧಾ. ಯಾ ಏನ್ರಿ, ಏನ್ ತಿಳ್ಕೊಂಡಿದ್ರ ನೀವು? ನಮ್ ಹೊನ್ನಳ್ಳಿ ಹತ್ರ ಏನಂತ ಹೇಳಿದ್ರ? ಅವ್ನಿಗೆ ನೀವು ಅತ್ಗೆನಾ? ಏನ್ರಿ ನಿಮ್ದು? ಹೊನ್ನಳ್ಳಿ ನಿಮ್ ಬ್ರದರ್ ಅಂದ್ಮೇಲೆ ಅಥವಾ ಬ್ರದರ್ ಇದ್ದ ಹಾಗೆ ಅಂದ್ಮೇಲೆ ನಾನ್ ಯಾಕ್ರಿ ಅದಕ್ಕೆ ಆಗ್ಬಾರ್ದು? ಅಂದ್ರೆ ನೀವು ನಾನು ಹೇಳ್ತೀನಾ? ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ರಾಧಾ ಕೃಷ್ಣನ ಜೋಡಿ ಹೇಳ್ ಮಾಡಿಸ್ದಾಗಿರುತ್ತೆ. ಈ ಹುಡುಗಾಟ ಎಲ್ಲ ನಂತರ ಇಟ್ಕೋಬೇಡಿ. ಅಲ್ಲ ರೀ, ರಾಮಕೃಷ್ಣ ಅಂತ ನನ್ ಪಡಗ್ ನಾನು ಇರುವಾಗ ರಾಧಾಕೃಷ್ಣ ಅದು ಇದು ಅಂತ ನನ್ನ ಜೀವನದಲ್ಲಿ ಬಿರುಗಾಳಿ ಎಬ್ಸಕ್ ಬರ್ಬೇಡಿ. ಈ ಲವ್ ಪವೆಲ್ಲ ನಮ್ಗೆ ಆಗೋದಿಲ್ಲ. ಐ ಹೇಟ್ ಇಟ್. ಒಳ್ಳೆ ಮಾತಿಂದ ಹೇಳ್ತಾ ಇದೀನಿ. ನಮ್ ಮನೆಯಿಂದ ಸ್ಟವ್ ಪಾತ್ರೆ ಹ್ಯಾಕ್ ತಗೊಂಡ್ಬಂದ್ರು ಹಾಗೆ ತಗೊಂಡೋಗಿ ಇಟ್ಬಿಡಿ. ಸ್ವಲ್ಪ ಡ್ಯಾಮೇಜ್ ಆಗ್ಬಾರ್ದು. ಕೃಷ್ಣನ್ ಮನ್ಸೆಲ್ಲ ನನ್ ಮೇಲಿದೆ. ಬೇರೆ ಹುಡುಗಿರ್ ಕಂಡ್ರೆ ಹಾರಾಡ್ತಾನೆ. ಐ ಲವ್ ಯು ಕೃಷ್ಣ. ಕೃಷ್ಣ ಕೃಷ್ಣ ಏನ್ ತಿಳ್ಕೊಂಡಿದ್ರು ನೀವು? ಇರ್ಲಿ ಕೃಷ್ಣ ಕೃಷ್ಣ ಯಾವಾಗ ಇಟ್ಕೊಂಡು ಕಚೇರಿ? ಹೋಗು ಹೋಗು, ಕೋಪದಲ್ಲಿದ್ಯಾ. ಕೂಲ್ ಆದಾಗ ನೀನೇ ಬರ್ತೀಯ. ಟೆನಿಸಾ ಎಲ್ಲ ಹಾಳಾಗೋದ ಇವನು. ಅವನು ಯಾವ ಕಾಲದಲ್ಲಿ ಟೆನ್ನಿಸ್ ಬ್ಯಾಟ್ ಹಿಡಿದಿದ್ದೋ ನನಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ನನ್ನ ಮಗಳು ಶೆಟ್ಲ್ ಆಗೋಗ್ಬಿಟ್ಟಿದ್ದಾಳೆ. ನೀವ್ಯಾರು? ಸಾಹಸ ಸಿಂಹ ವಿಷ್ಣುವರ್ಧನ, ರೆಬಲ್ ಸ್ಟಾರ್ ಅಂಬರೀಷ, ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ, ಸೂಪರ್ ಸ್ಟಾರ್ ಉಪೇಂದ್ರನ ಅಲ್ಲ ಮತ್ಯಾರು ನೀವು? ಅವರೆಲ್ಲರ ಅಭಿಮಾನಿ. ಅಭಿಮಾನಿನ? ನಿನ್ನ ಹೆಸರು? ವಾಟೆ ಅಂತ. ನಿಮ್ ಟೆನ್ನಿಸ್ ಕೆಲಸ ಮಾಡೋ ಕಂಪ್ನಿಲಿ ನಾನು ಓನರ್. ಆಗ್ಬೇಕು ಅಂತಿದ್ದೆ, ಅದೃಷ್ಟ ಕೈ ಕೊಟ್ಬಿಡ್ತು, P1 ಆಗಿದೆ. ಈಗೇನು ಬಂದದ್ದು? ನಾನು ಮೊನ್ನೆ ಆಂಧ್ರಕ್ಕೆ ಹೋಗಿದ್ದೆ, ಗುಂಟೂರ್ನಲ್ಲಿ ಚುಟ್ಟ ಫೇಮಸ್ ಅಲ್ವಾ ಸರ್? ಅದಕ್ಕೆ ನಮ್ಮ ಅವಂಗೆ ಚುಟ್ಟ ಅಂದ್ರೆ ತುಂಬಾ ಇಷ್ಟ. ಚಟ್ಟಕ್ಕೆ ಹತ್ತಿದ್ರು ಎದ್ದು ಬಂದು ಒಂದು ದಮ್ ಹೊಡಿತಾರೆ. ತಂದ್ಕೊಡು ಅಂತ ಹೇಳಿದ್ದ, ತಂದಿದ್ದೀನಿ, ತಗೊಳ್ಳಿ ಸರ್. ಚೆನ್ನಾಗಿ ಓಳ್ ಬಿಡ್ತಾ ಇದೀಯಾ. ನಾನು ಅಂದ್ರೆ ನಮ್ಮ ಮಳಿಯಂದ್ರಿಗೆ ಎಷ್ಟು ಪ್ರೀತಿ. ಸಾಲ ಒಂದು ನೆಟ್ಟಿಗೆ ಕೊಟ್ಟು ಬಿಟ್ಟಿದ್ದ ಅಂತಂದ್ರೆ ಅವನಂತ ಮನುಷ್ಯ ಈ ಜಗತ್ನಲ್ಲೇ ಇರೋದಕ್ಕೆ ಸಾಧ್ಯ ಆಗಿರ್ತಿರ್ಲಿಲ್ಲ. ನೋಡಿದೇನೆ, ನನಗೆ ಇಷ್ಟ ಅಂತ ಗುಂಟೂರಿನಿಂದ ಚುಟ್ಟ ತರಿಸಿದಾನೆ. ಕಾಡ್ಕೊಣ ಪಿತ್ತು ಬಲೆಗೆ. ನಾನ್ ಕೊಟ್ರೆ ನೀನ್ ಮುಟ್ಟೋದಿಲ್ಲ ಅಂತ ಅವನ ಹತ್ರ ಕೊಟ್ಟು ಕಳ್ಸಿದಿನ ಬೇಕಪ್ಪ. ಸಖತ್ತಾಗಿ ಸಿಗಾಕೊಂಡ. ಆ ಚುಟ್ಟದಲ್ಲಿ ಒರಿಜಿನಲ್ ಶಿವಕಾಶಿ ಬಾಂಬ್ ಬಿಟ್ಟಿದ್ದೀನಿ. ನೋಡ್ತಾ ಇರು ಮಾವ, ಇನ್ ಸ್ವಲ್ಪ ಕಾಲ ಬಾಂಬ್ ಸಿಡಿದು ನಿನ್ ಬಾಯೆಲ್ಲ ಚೂರು ಚೂರು ಆಗ್ಬಿಡುತ್ತೆ. ನಾನಿನ್ ಬರ್ಲಾ? ಒಳ್ಳೇದು. ಮಗನೇ, ಆನಂದವಾಗಿ ಚುಟ್ಟ ದಮ್ ಎಳೆದು ಬಿಡ್ತೀನಿ. ಹೊತ್ಸು. ವಾಟೆ ನನ್ನ ಮಗನೇ, ಒರಿಜಿನಲ್ ಶಿವಕಾಶಿ ಬಾಂಬು ಅಂತ ಡೂಪ್ಲಿಕೇಟ್ ತಂದ್ಕೊಟ್ಟಿದ್ಯಾ? ನೀನ್ ಆಫೀಸಲ್ಲಿ ಸಿಕ್ಕು ನಿನಗಿರ್ತೇನೆ ಬಾಂಬು. ಇನ್ನೊಂದು ವಾರ ಮಾವ ನೀನ್ ಆಸ್ಗೆ, ನಾನು ಭಾಗ್ಯ, ಜಲ್ಸನೋ ಜಲ್ಸ. ಭಾಗ್ಯ ಬಾಗಿ ಭಾಗ್ಯದ ಬಾಗಿ ಬಾರಮ್ಮ. ಓ ಈ ಬಾಗಿಲು ತೆಗೆದು ಕಾಯುತ್ತಿರುವಯ ಬಂದೆ ಬಂದೆನ ಭಾಗ್ಯದ ಬಾಗಿ ಭಾಗ್ಯಶ್ರೀ. ಭಾಗ್ಯದ ಬಾಗಿ ಬಾಗಿ
ಎಲ್ಲೋ ಬಿಟ್ರಿ ಇವಳು. ನನ್ನ ಮಗನೇ ಮಾವ, ಇವತ್ತ ಅವಳ ಜೊತೆ ಹೋಗ್ಲಿ. ಬಾಂಬಲ್ಲ, ಅಣು ಬಾಂಬ್ ಹಾಕಿ ಮುಗಿಸ್ಬಿಡ್ತೀನಿ ನಿನ್ನ. ಭಾಗ್ಯ, 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 ಕೈಲಿ ಇಲ್ಲಿದ್ದಾಳ? ಇವರು ಮನುಷ್ಯರಲ್ಲ, ರಕ್ತ ಮಾಂಸ ಕಿತ್ಕೊಂಡು ತಿನ್ನೋ ರಾಕ್ಷಸರು. ಭಲೆ ಚಾನ್ಸ್ ಇದ್ದು, ಲಕ್ಕಿ ಚಾನ್ಸ್ ಇದ್ದು. ಲಲಲಾ 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 ಲಲಲಾ. ಏಯ್, ಬರಲ್ಲ. ಎಲ್ಲಿಂದ ಬರ್ತಾ ಇದೀಯಾ? ನಾನು ಟೀ ಕುಡಿಯೋಕೆ ಹೋಗಿದ್ದೆ. ಟೀ ಕುಡಿಯಕ್ಕೆ? ಏನ್ ಕದ್ದೆ? ಅಲ್ಲೇನು ಕದಿಯೋಕ್ಕಾಗುತ್ತೆ? ನಾನು ಏನು ಕದ್ದಿಲ್ಲಪ್ಪ. ಲೇ ನನ್ನ ಮಗನೇ, ಕದಿಯೋದೇ ನೀನ್ ಕಸ್ಬು, ಅದ್ರಲ್ಲಿ ಸುಳ್ಳು ಬೇರೆನಾ? ತೆಗಿಯೋ. ನಾನೇನು ಕದ್ದಿಲ್ಲ. ತೆಗಿಯೋ. ನಾನೇನು ಕದ್ದಿಲ್ಲ ಕೃಷ್ಣ, ನಾನೇನು ಕದ್ದಿಲ್ಲ ಕೃಷ್ಣ. ಕೃಷ್ಣ, ನಾನೇನು ಕದ್ದಿಲ್ಲ. ಸ್ವಿಮ್ಮಿಂಗ್ ಬರಲ್ಲ ಅಂತ ಹೇಳಿದ್ದು, ಮತ್ತೆ ಸ್ವಿಮ್ಮಿಂಗ್ ಡ್ರೆಸ್ ಫೋಟೋ ತೆಗೆಸ್ಕೊಂಡಿದ್ದಾಳಲ್ಲ. ದಾದಾ, ದಾದಾ. ಅಮ್ಮ ಅವರಿಲ್ಲ. ಇಲ್ಲ, ಎಲ್ಲೋಗಿದ್ದಾರೆ? ಬೆಳಿಗ್ಗೆ 5 ಗಂಟೆಗೆ ಸ್ವಿಮ್ಮಿಂಗ್ ಪೂಲ್ ಹೋದ್ರು. ಕೃಷ್ಣ? ಹೌದು, ನಾನೇ. ನೀನ್ ಇಂಥ ಸುಳುಗಾತಿ ಅಂತ ನಾನ್ ತಿಳ್ಕೊಂಡಿರಲಿಲ್ಲ. ನಾನೆಲ್ಲಿ ಸುಳ್ಳು ಹೇಳ್ದೆ? ಅವತ್ತಿನ ದಿನ ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ಸೇರಿ ಪಿಕ್ನಿಕ್ ಹೋದ್ವಿ. ನಮ್ಕ ಇದೆಯಾ? ಚಾಲೆಂಜ್ ಅಲ್ಲಿ ನೀನ್ ಸೋತು ನೀರ್ ಬೀಳಬೇಕ ನಿನ್ ಸರದಿ ಬಂದಾಗ ನಾನು ಈಜ್ ಬರಲ್ಲ ಅಂತ ಹೇಳಿ ನಾಟಕ ಆಡ್ಬಿಟ್ಟೆ. ಆದ್ರೂ ಎಲ್ರು ಬಲವಂತಕ್ಕೆ ನೀನ್ ನೀರ್ ಬೀಳಲೇಬೇಕಾಯ್ತು. ಪ್ರಾಣ ಹೋಗೋ ತರ ಬೇರೆ ನಾಟಕ ಆಡ್ದೆ. ನಾನು ಅದನ್ನೇ ನಿಜ ಅಂತ ನಂಬ್ಕೊಂಡು ನಾನ್ ನೀರಿಗೆ ಬಿದ್ದು ನಿನ್ ಪ್ರಾಣ ಕಾಪಾಡ್ದೆ. ಆದ್ರೆ ಇವತ್ತು ಈಜ್ನಲ್ಲಿ ನೀನು ಮೀನನ್ನೇ ಮೀರ್ಸ್ಬಲ್ಲೆ ಅಂತ ಸಾಬೀತ್ ಮಾಡ್ಬಿಟ್ಟೆ. ಸಾಕ್ಷಿಗಿದ್ ಬೇರೆ. ನಿಜ ಹೇಳು, ನೀನ್ ಯಾಕೆ ಸುಳ್ಳು ಹೇಳಿದೆ? ಯಾಕೆ ರೀತಿ ನಾಟಕ ಆಡ್ದೆ? ನಿನಗೋಸ್ಕರ. ನನಗೋಸ್ಕರ? ನಾನು ನಿನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ಆ ವಿಷಯ ನಿನ್ನ ಹತ್ರ ಹೇಳಿದಕ್ಕೆ ಈ ಲವ್ವು ಗಿವ್ವು ಅದೆಲ್ಲ ನನ್ನ ಹತ್ರ ಇಟ್ಕೋಬೇಡ ಅಂತ ಎಚ್ಚರಿಕೆ ಕೊಟ್ಟೆ. ಅದಕ್ಕೆ ನಾನು ಒಂದು ಐಡಿಯಾ ಹಾಕ್ತೆ. ನಾನು ನನಗೆ ಈಜು ಬರಲ್ಲ ಅಂತ ನೀರಿಗೆ ಬಿದ್ರೆ ಆಗ ಖಂಡಿತವಾಗ್ಲೂ ನೀ ನೀರಿಗೆ ಹಾರಿ ನನ್ನ ಎತ್ಕೊಂಡು ಬರ್ತೀಯ. ಆಗ ನನ್ನ ಸ್ಪರ್ಶ ಸುಖದ ಅನುಭವ ರೋಮಾಂಚನ ಕೊಡುತ್ತೆ. ಆಗ ಖಂಡಿತ ನೀನು ನನಗೆ ಸೋತು ಲವ್ ಮಾಡೇ ಮಾಡ್ತೀಯ ಅಂತ ಹೀಗೆ ನಾಟಕ ಆಡ್ದೆ. ಮೇಡಮ್, ದೇವ್ರು ನಿಮ್ಮನ್ನ ಕರಿತಾವ್ರೆ. ಯಾರು ನಿಮ್ಮನ್ನು ಕರಿತಾವ್ರೆ. ಬಾ ಕೃಷ್ಣ, ಬಾಪಾ, ಬಾ 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 ಬಾ. ಕೂತ್ಕೊಳ್ಳಯ್ಯ. ಪರವಾಗಿಲ್ಲ ಸರ್. ಅರೆ ಕೂತ್ಕೊಳ್ಳಯ್ಯ, ಯು ಆರ್ ಜಸ್ಟ್ ಲೈಕ್ ಮೈ ಬ್ರದರ್. ಐ ಸೇ ಕೂತ್ಕೋ. ಕೂತ್ಕೊಮ್ಮ, ಕೂತ್ಕೋ. ಅದು ಈ ಎಕ್ಸ್ಪೋರ್ಟ್ ಅಕೌಂಟ್ ಟ್ಯಾಲಿನ ಆಗ್ತಾ ಇಲ್ಲ, ಆಡಿಟರ್ ಬೇರೆ ಬರ್ತಾ ಇದಾರೆ. ಸ್ವಲ್ಪ ಚೆಕ್ ಮಾಡಪ್ಪ ಸರಿಯಾಗಿ. ನಾನು ನೋಡ್ತೀನಿ ಸರ್. ಒಂದ್ ನಿಮಿಷ ಅಮ್ಮ, ನಾನು ಇದನ್ನ ರೆಫರ್ ಮಾಡ್ಬಿಟ್ಟು ಡಿಕ್ಟೇಷನ್ ಕೊಡ್ತೀನಿ, ಆಮೇಲೆ ಟೈಪ್ ಮಾಡುವಂತೆ. ಅಮ್ಮ ತಾಯಿ, ನೀನ್ ತುಳಿತಾ ಇರೋದು ನನ್ನ ಕಾಲು, ಕೃಷ್ಣನ್ ಕಾಲು ಅಲ್ಲ. ಸಾರಿ ಸರ್. ಕೃಷ್ಣ, ನಿನ್ ಕಾಲು ಕೊಟ್ಬಿಡಯ್ಯ, ಚೆಂದ ತುಳಿದಿ. ನೋಟ್ ಡೌನ್ ವಿತ್ ದಿ ರೆಫರೆನ್ಸ್ ಆಫ್ ಯುವರ್ ಲೆಟರ್ ಡೇಟೆಡ್ ಸೋ ಅಂಡ್ ಸೋ.
ಸರ್ 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 ಅವ್ರು ಈ ವಾರನೂ ಬರ್ಲಾ ಇಲ್ಲ ಸರ್. ಯೋ ಅವ್ರು ಬರ್ದೇ ಇದ್ರೆ ಬೇಡ ಬಿಡಯ್ಯ, ನನ್ ಪುಣ್ಯ ಕೊಡ ತುಂಬೇಡ್ವೇನಯ್ಯ. ಹಾಗಾದ್ರೆ ನಾನ್ ಪಾಪ ಮಾಡಿದೀನ? ನೋಡಿ ನೋಡಿ, ನೀವು ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಲ್ಲ. ಓ ಇಲ್ಲ ಬಾರಪ್ಪ, ನಾನ್ ಯಾಕೆ ಅಪಾರ್ಥ ಮಾಡ್ಕೊಳ್ಳಿ. ಅಪ್ಪ ದೇವ್ರೆ, ಆ ಜ್ಯೋತಿಷಿ ಹೇಳ್ದಾಗೆ 3 ಕಡೆ 3 ಜನ ತೋರ್ಸಿದ್ಯಾ. ಇನ್ನು ಒಬ್ಬನ್ ತೋರ್ಸ್ಬಿಟ್ರೆ, ಆ ಸೀತಾಪತಿ ಸಿಕ್ಬಿಟ್ರೆ ನಿನಗೆ ಈಡಿಗಾಯಿ ಓಡಿಸ್ತೀನಪ್ಪ. ಸರ್ ಬನ್ನಿ ಸರ್ ಇಲ್ಲಿ. ಸರ್ ಕೆಲವು ಸಾರಿ ಘಟನೆಗಳು ತಾನಾಗಿ ನಡೆದೋಗ್ತವೆ, ಅದಕ್ಕೆ ಯಾರು ಹೊಣೆ ಹೇಳಿ? ಯಾರು ಇಲ್ಲಪ್ಪ. ಅಮೆರಿಕ ಗೊತ್ತಿತ್ತ ಸರ್, ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಏರೋಪ್ಲೇನ್ ಬಾಂಬ್ ಬೀಳುತ್ತೆ ಅಂತ? ಪರವಾಗಿಲ್ವೇ, ಅಲ್ಯೂಮಿನಿಯಂ ತಟ್ಟೆ ಇಟ್ಕೊಂಡಿದ್ಯಾ, ಅಮೆರಿಕ ಬಗ್ಗೆ ಮಾತಾಡ್ತೀಯಾ? ಸರ್ ಹಾಗೆ ನಿಮ್ಗೂ ಒಂದು ಬಾಂಬ್ ಬಿದ್ದಿದೆ, ಆದ್ರೂ ಪಾಪ ದೇವ್ರ ಹತ್ರ ಬಂದು ಬೇಡ್ಕೋತಾನೆ ಇದೀರಿ. ನನಗೆ ಬಾಂಬಾ? ನಿಮ್ ಹೆಂಡತಿನ ಹ್ಯೂಮನ್ ಬಾಂಬ್ ತಪ್ಕೊಂಡಂಗೆ ಆ ಸೀತಾಪತಿ ನಿನಗೂ ಗೊತ್ತಾಗ್ಬಿಡ್ತಾ? ಸೀತಾಪತಿ ಅಯ್ಯೋ, ನನ್ನ ಹೆಂಡತಿನ ತಪ್ಕೊಂಡಿದ್ ವಿಚಾರ ಯಾವ ಲೆವೆಲ್ ತಗೊಂಡ್ಬಿಟ್ಟಿದ್ಯಾ? ಇವ್ರಿಗೂ ಹೇಳ್ಬಿಟ್ಟಿದ್ಯಾ? ಪಾಪ ಅವರು ವಾರ ಬಂದು ನೀವು ಬಂದ್ರೆ ಅಪಾರ್ಥ ಮಾಡ್ಕೋಬೇಡಿ ಅಂತ ನಿಮ್ಗೆ ಹೇಳಿ ಅಂತ ಹೇಳೋದ್ರು ಸರ್. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡಿ, ಮುಂದಿನ ವಾರ ಅವನು ಬಂದ್ರೆ ನಾನು ಬಂದಿದ್ದೆ, ನಾನು ಅಪಾರ್ಥ ಮಾಡ್ಕೊಂಡಿಲ್ಲ ಅಂತ ಅವನು ಹೇಳು. ಆಯ್ತಾ? ಹೇಳ್ತೀನಿ ಸರ್. ಆಂಜನೇಯ, ನಿನ್ ಹತ್ರ ಬಂದಿದ್ದಕ್ಕೆ ಒಂದು ಪರಿಹಾರ ಸಿಕ್ತಪ್ಪ.